ನೀವು ಯಾವತ್ತೂ ಕೂಡ ಅದನ್ನು ನಾವು ಉದಾಹರಣೆಯಾಗಿ ತಗೊಳ್ತೀವಿ. ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ, ಹೋರಾಟ ಅಂತ ಕಲ್ತಿದ್ದು ನಿಮ್ಮಲ್ಲಿ ತಾಳ್ಕೊಂಡಿದ್ದ ನೀರು ಕೇಳಕ್ಕೆ ಆ ಛಲ ಏನಾದ್ರು ಬಂದಿದೆ ಅದನ್ನು ನಮ್ಮ ತಂದೆಯವರು ಹೇಳಿದ್ರು ಸರ್, ಬಲ್ಲಾರಪ್ಪಾಜಿ ಕಾಗೋಡು ತಿಮ್ಮಪ್ಪಜಿ ಹೋಗ್ತಾರೆ, ನಾನು ಸ್ವಲ್ಪ ಕಾಲದಲ್ಲಿ ನೀವು ಹೋಗೋದಿಲ್ಲ. ಅವತ್ತು ನನಗೂ ಕೂಡ ನೀವು ಬಂದಿರೋ ಕಿಚ್ಚು ಇವತ್ತು ಕೂಡ ಒಂದು ಬಂಗಾರಪ್ಪಲ್ಲಿ ಇದೆ, ಅದು ಮುಂದೂ ಕೂಡ ಇರ್ತದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕಾರ್ಯನಿರ್ತಕ್ಕಂಥ ಕೆಲಸವನ್ನ ನಾನೇನಾದ್ರೂ ಕೂಡ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನಗನ್ಸುತ್ತೆ ಅದು ಕೊಟ್ಟದಾಗಿರ್ತಕ್ಕಂಥ ಮೊದಲೇ ಹೆಚ್ಚು ನೀವು ಕೈ ಹಿಡ್ಕೊಂಡು ನಾನು ಏನು ನಡೆಸಿದ್ರಿ ಇವತ್ತು ಈ ಮಟ್ಟಕ್ಕೆ ತಂದಿದೆ ನಮ್ಮ ತಂದೆಯವರು ಇಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂತ ಹೇಳಿ ನೀವು ವಿಶೇಷವಾಗಿ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಗೋಪಾಲ್ ಕೃಷ್ಣ ಅವರು ಇರ್ಬೋದು, ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ನಮಗೇನಪ್ಪ ಕಿಚ್ಚು ಒಂದು ಒಂದು ರಾಜಕಾರಣದ ಒಂದು ಗಂಧ ಬಂದಿದೆ ಅಂತ ಹೇಳಿದ್ರೆ ಆ ಹೋರಾಟದ ವಿಚಾರ ಯಾವತ್ತೂ ಕೂಡ ನಿನ್ನಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನನಗೆ ಗೊತ್ತಿದೆ 2 ವರ್ಷ ಆಯ್ತು. ಈ ಮೇ 30ಕ್ಕೆ 18ಕ್ಕೆ 20ಕ್ಕೆ 2 ವರ್ಷ ತುಂಬುತ್ತೆ. ಸ್ವಲ್ಪ ಈ ತರ ಸಂಘಟನೆಯಲ್ಲಿ ಸ್ವಲ್ಪ ನಾವು ಒಪ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಮಗೆಲ್ಲ ಈ ತರ ನಿರ್ದೇಶನ ಬರ್ಬೇಕಂತ ಹೇಳಿದ್ರೆ ಅದು ರಾಜ್ಯದಿಂದ ಬರ್ಬೇಕಾಗ್ತದೆ, ರಾಜ್ಯ ಅಧ್ಯಕ್ಷರು ಹೇಳಬೇಕು. ಅದೆಲ್ಲ ಹೇಳಿದಾಗ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಈ ತರ ಕಾರ್ಯಕ್ರಮ ಮಾಡಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಅಧಿಕಾರ ಇದ್ದಾಗ ಮಾಡಿಬಿಟ್ರೆ ಅದು ಉಪಯೋಗ ಆಗೋದಿಲ್ಲ. ಅಧಿಕಾರ ಇದ್ದಾಗ ಈ ಸಂಘಟನೆ ಮಾಡಿದ್ರೆ ಮುಂದೆ ಅಧಿಕಾರವನ್ನು ಪರ್ಮನೆಂಟ್ ಆಗಿ ಉಳಿಸ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಆಗುತ್ತೆ ಅಂತ ಆ ಚಿಂತನೆ ಮೇಲೆ ನಾನು ಇವತ್ತು ನಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಿಮಗೆ ವಿಶ್ವಾಸ ಕೊಡಬೇಕಾಗತ್ತೆ. ಅಧಿಕಾರ ಮಾಡೋರು ನಾವು ಆಗ್ಬಿಡ್ತೀವಿ, ಅಧಿಕಾರ ಕೊಡಿಸೋದು ನೀವು ಆಗ್ತೀರಿ. ಅಧಿಕಾರ ಕೊಡಿಸೋದು ಅಧಿಕಾರ ಮಾಡೋರು ಸಂಬಂಧ ಸರಿ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ವಿಶ್ವಾಸನೇ ಇರೋದಿಲ್ಲ. ಆ ವಿಶ್ವಾಸವನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಇವತ್ತಿಂದ ಮುಂದೆನೂ ಕೂಡ ನಾವು ರಾಜ್ಯಾಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇಲ್ಲ ಸರ್, ದಯವಿಟ್ಟು ಕಾರ್ಯಕ್ರಮ ಮಾಡಿ, ಅಧಿಕಾರ ಇದೆ, ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಏನಿಲ್ಲ. ಜಯಂತ್ ಅವರು ನೀವು ಹೇಳಿರೋದಂತೂ ಅಪ್ಪಟ ಸತ್ಯನೇ. ಪಾರ್ಲಿಮೆಂಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ನಾನು ಹೇಳ್ತೀನಿ, ಇವತ್ತೇನಾದ್ರು ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆ ಅಂದ್ರೆ ರಾಜ್ಯದಲ್ಲಿ 22-23 ಮೇಲೆ ನಾವು ಕಾಂಗ್ರೆಸ್ ಗೆಲ್ತೀವಿ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲೆಲ್ಲ ಬಿಜೆಪಿ ಸುಳ್ಳು ಹೇಳಿ ಆ ವಿಶ್ವಾಸ ಇರಲಿಲ್ಲ. ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಬರಲ್ಲ. ಗ್ಯಾರಂಟಿ ಬಗ್ಗೆ ನಾನು ಹೆಚ್ಚು ವಿಶ್ಲೇಷಣೆ ಮಾಡ್ಕೋಲ್ಲ, ಯಾಕಂದ್ರೆ ಜಯಂತ್ ಅವ್ರು ಹೇಳಿದ್ದಾರೆ. ಆದ್ರೆ ಗ್ಯಾರಂಟಿ ಎಷ್ಟು ದೊಡ್ಡ ಅಭಿವೃದ್ಧಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಅವರು ಕಾಪಿ ಮಾಡಿ ಅಧಿಕಾರ ಬರ್ತಕ್ಕಂಥ ಹುನ್ನಾವರನ್ನ ಮಾಡ್ತಾ ಇದ್ದಾರೆ ಹೊರತು. ಆದ್ರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಬಡವರ ಮನೆ ಬೆಳಕಾಗಬೇಕು, ಗೃಹ ಜ್ಯೋತಿಯಲ್ಲಿ ಬಡವರಿಗೆ ಆರ್ಥಿಕವಾಗಿ ಸಹಕಾರ ಆಗಬೇಕು. ನಾವು ಏನ್ ಮಾತು ಕೊಟ್ಟಿದ್ವಿ ನೀವೆಲ್ಲರೂ ಕೂಡ ನಮಗೆಲ್ಲ ಮತ ಕೇಳಬೇಕಾದ್ರೆ ಇಲ್ಲಿ ಗೋಪಾಲ್ ಕೃಷ್ಣ ಅವ್ರಿಗೆ ಇರ್ಬೋದು, ಅಲ್ಲಿ ಸ್ವಲ್ಪದಲ್ಲಿ ನನಗಿರ್ಬೋದು, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಏನಾದ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಮನೆಗೆ ಹೋಗಿ ಆ ಗ್ಯಾರಂಟಿಯನ್ನು ತಗೊಂಡು ಸಿಗ್ನೇಚರ್ ಮಾಡಿಕೊಟ್ಟು ಬಂದ್ರಲ್ಲ ನೀವು. ಅದು ಶಕ್ತಿ ಯೋಜನೆ ಇರ್ಬೋದು, 2,000 ರೂಪಾಯಿ ಹೆಣ್ಣುಮಕ್ಕಳಿಗೆ ಕೊಡ್ತಕ್ಕಂಥದ್ದಾಗಲಿ, ಆ ವಿಶ್ವಾಸದಲ್ಲಿ ಇವತ್ತು ನಮಗೆ ಮತ ಹಾಕಿಲ್ಲ. ಆ ವಿಶ್ವಾಸವನ್ನು ಉಳಿಸಿಕೊಳ್ತಕ್ಕಂಥ ಬಹಳ ಒಂದು ದೊಡ್ಡ ನಿರ್ಧಾರವನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಂಗೆ ನಡ್ಕೊಂಡು ಬಂದಿದ್ದಾರೆ. ಅದು ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಮತ್ತೆ ಅಕ್ಕಿ ಅನ್ನಭಾಗ್ಯ ಇರ್ಬೋದು, ಮತ್ತೆ ಯುವನಿಧಿ ಇರ್ಬೋದು. ಇದೆಲ್ಲರೂ ಸೇರಿ ನಾವು ಕ್ಯಾಬಿನೆಟ್ ಎಲ್ಲ ಮಾತಾಡ್ಬೇಕಾದ್ರೆ ಆರ್ಥಿಕ ಹೊರೆ ಬಹಳ ಬರ್ತದೆ. 56,000 ಕೋಟಿ ಬರ್ತದೆ. 56,000 ಕೋಟಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಲ್ಲ. ಬಿಜೆಪಿಯವರು ಅಧಿಕಾರ ಮಾಡಿದ್ದು, ಅವರು ಅಭಿವೃದ್ಧಿ ಮಾಡಿದ್ದು ಅವರ 40%. ಇಷ್ಟು 56,000 ಕೊಟ್ಟಿದೀವಲ್ಲ, ಇಡೀ ರಾಜ್ಯದಲ್ಲಿ ಯಾರಾದ್ರು 1 ಪೈಸಾ ಯಾರಿಗಾದ್ರು ಈ ಸರ್ಕಾರದವರಿಗೆ ಏನಾದ್ರು ಕಮಿಷನ್ ಕೊಟ್ಟಿದ್ದಾರೆ ತೋರಿಸ್ಬಿಡ್ಲಿ ನೋಡ. ನಾನೇ ರಿಸೈನ್ ಮಾಡ್ತೀನಪ್ಪ ಬೇಕಾದ್ರೆ. ಕಮಿಷನ್ ಇಲ್ಲ. ಇವತ್ತು ಬಡವರಿಗೆ ನೇರವಾಗಿ ಆ ತಲುಪತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ನನಗೆ ಬಹಳ ಸಂತೋಷ. ಯಾಕಂತ ಹೇಳಿದ್ರೆ ಈ ಚುನಾವಣೆ ಪೂರ್ವಕವಾಗಿ ಕಾಗೋಡು ಸರ್ ನಾನು ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ ಸರ್. ಈ ಗ್ಯಾರಂಟಿ ಕೊಡೋದ್ರಲ್ಲಿ ನನ್ನ ಪಾಲು ಹೆಚ್ಚಿನ ಇಡೀ ರಾಜ್ಯದಲ್ಲಿ ಅಂತ ಹೇಳಿ ನಾನು ಇವತ್ತು ಹೆಮ್ಮೆಯಿಂದ ಹೇಳಿಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ರು, ಇದೇ ಬಂಗಾರಪ್ಪ ಉಪಾಧ್ಯಕ್ಷರಾಗಿ ಆ ಕಾರ್ಯಕ್ರಮವನ್ನು ಯೋಜನೆ ಅಂತ ತರ್ತಕ್ಕಂಥ ಪ್ರಣಾಳಿಕೆ ಏನು ನೀವು ಗ್ಯಾರಂಟಿ ಕಾರ್ಡ್ ಮಾಡಿದ್ರಲ್ಲ, ಆ ಗ್ಯಾರಂಟಿ ಹಿಂದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾನು ಸ್ವರ್ಗದಲ್ಲಿ ಕೆಲಸ ಬಿಟ್ಟು ನನಗೆ 8 ದಿವಸ ಅದಕ್ಕಾಗಿ ಕೆಲಸ ಹಾಕ್ತೀನಿ. ನಾವು ಹೋಗಿ ಆ ಗ್ಯಾರಂಟಿನ ಇವತ್ತು ಗ್ಯಾರಂಟಿ ಸುಮಾರು ಒಂದೊಂದು ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ 8 ಕೋಟಿ ರೂಪಾಯಿ 8.5 ಕೋಟಿ ರೂಪಾಯಿ ಬರೀ ಒಂದು ಗ್ರಾಮ ಪಂಚಾಯತಿ ಬರ್ತಾ ಇದೆ ಅಂತ ಹೇಳಿದ್ರೆ ಇದು ಅಭಿವೃದ್ಧಿ ಹೌದು. ಅದು 1 ವರ್ಷ ಸ್ವಲ್ಪ ತೊಂದರೆ ಆಯಿತು. ಅದು ಗೋಪಾಲ್ ಕೃಷ್ಣ ಅವರು ಗೊತ್ತು, ಸಾಕಷ್ಟು ಸಂದರ್ಭದಲ್ಲಿ ಅವರು ಕೂಡ ಹೇಳಿರ್ತಾರೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಕೂಡ. ಯಾಕಂದ್ರೆ ನನ್ನ ಇಲಾಖೆ ನಮ್ಮ ಉಸ್ತುವಾರಿ ನಾನು ಸಚಿವನಾಗಿ ಶಿಕ್ಷಣ ಇಲಾಖೆಯಲ್ಲಿ ಹಿಂದಿರ್ತಕ್ಕಂಥ ಸರ್ಕಾರದವರು 37,000 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ. ರೆಗ್ಯುಲರ್ ಮಾಡ್ತಾರೆ, ಒಂದು 15,000 ಕೋಟಿ ಇರ್ತಾರೆ. ಆದ್ರೆ 37,000 ಕೋಟಿನ ಇವತ್ತು ಸಿದ್ದರಾಮಯ್ಯ ಅವರು ತೀರಿಸಿ
ಗ್ಯಾರಂಟಿನ ಏನು ಮಾತು ಕೊಟ್ಟರು ಆ ಗ್ಯಾರಂಟಿನ ಕೊಟ್ಟು ಈಗ ಅಭಿವೃದ್ಧಿ ಕೆಲಸಕ್ಕೆ ನಾವು ಹೆಚ್ಚು ಹಣವನ್ನ ಈಗಾಗಲೇ ಶುರುವಾಗಿದೆ. ಅದು ಗೋಪಾಲಕೃಷ್ಣ ಅವ್ರಿಗೂ ಕೊಡ್ತಾ ಇದ್ದಾರೆ, ನನಗೂ ಕೊಡ್ತಾ ಇದ್ದಾರೆ, ಎಲ್ಲಾ ಶಾಸಕರು ಕೂಡ, ಎಲ್ಲಾ ವಿಭಾಗಗಳು ಕೂಡ. ನನ್ನ ಶಿಕ್ಷಣ ಇಲಾಖೆಯಲ್ಲಿ 3,000 ಕೋಟಿ ಸಾಲವನ್ನ ಹಿಂದಿನ ಸರ್ಕಾರದವರು ಇಟ್ಟೋಗಿದ್ರು. ನಾವು ಶಿಕ್ಷಣ ಬರೀ ಶಿಕ್ಷಣ ಇಲಾಖೆ ನಾವು 1 ವರ್ಷ ಅದನ್ನ ತೀರಿಸಿ ಇವತ್ತು ಮತ್ತೆ ಅನುದಾನವನ್ನು ತರ್ತಕ್ಕಂಥದ್ದನ್ನ ಸುಮಾರು 45,000 ಕೋಟಿ ಬರೀ ನನ್ನ ಇಲಾಖೆಗೆ ಇವತ್ತು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಇಡೀ ವರ್ಷ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರೆ 45,000 ಕೋಟಿ.